ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಂದು ಮುದ್ದಾದ ಕೋಳಿ ವಾಸಿಸುತ್ತಿತ್ತು. ಅದು ಪ್ರತಿದಿನ ಹೊಲಗಳಿಗೆ ಹೋಗಿ ಗೋಧಿಯನ್ನು ಕಿತ್ತು ತಂದು ಅದನ್ನು ತನ್ನ ಪುಟ್ಟ ಮರಿ ಕೋಳಿಗಳಿಗೆ ತಿನ್ನಿಸುತ್ತಿತ್ತು. ಒಂದು ದಿನ ಕೋಳಿಗೆ ಹೊಲದಲ್ಲಿ ತುಂಬಾ ಗೋಧಿ ಕಾಳುಗಳು ಸಿಕ್ಕವು. ಕೋಳಿ ಯೋಚಿಸಿತು, ಇವುಗಳನ್ನು ನೆಟ್ಟರೆ ತುಂಬಾ ಗೋಧಿ ಬೆಳೆಯುತ್ತದೆ. ಆ ಗೋಧಿಯಿಂದ ಚಪಾತಿ ಮಾಡಿದರೆ ನಮ್ಮವರಿಗೆಲ್ಲ ಹೊಟ್ಟೆ ತುಂಬ ಊಟವಾಗುತ್ತದೆ. ಅದು ಆ ಕಾಳುಗಳನ್ನು ತನ್ನ ಸ್ನೇಹಿತರಾದ ಬೆಕ್ಕು, ನಾಯಿಮರಿ ಮತ್ತು ಹಂದಿಗಳ ಬಳಿ ತಂದು ಕೇಳಿತು. ಸ್ನೇಹಿತರೆ, ಈ ಗೋಧಿಯನ್ನು ನೆಡಲು ನನಗೆ ಸಹಾಯ ಮಾಡುತ್ತೀರಾ? ಬೆಕ್ಕು ತಕ್ಷಣ ಹೇಳಿತು, ಅಯ್ಯೋ, ನನಗೆ ಬೇಸ. ನಾನು ಮಲಗುತ್ತೇನೆ. ನಾಯಿಮರಿ ಹೇಳಿತು, ನಾನು ಆಟಕ್ಕೆ ಹೋಗುತ್ತೇನೆ, ನನಗೆ ಸಮಯವಿಲ್ಲ. ಹಂದಿ ಹೇಳಿತು, ನನಗೆ ತಿನ್ನುವುದರಲ್ಲಿ ಮಾತ್ರ ಆಸಕ್ತಿ, ಕೆಲಸ ಬೇಡ. ಯಾರೂ ಸಹಾಯ ಮಾಡಲಿಲ್ಲ. ಕೋಳಿ ಬೇಸರವಾಗದೆ ತಾನೇ ಗೋಧಿಯನ್ನು ನೆಟ್ಟಿತು. ಅದಕ್ಕೆ ನೀರು ಹಾಕಿತು, ಗಾಳಿಯಿಂದ ರಕ್ಷಿಸಿತು, ಕೊನೆಗೆ ಗೋಧಿ ಬೆಳೆಯಿತು. ಮತ್ತೆ ಕೋಳಿ ಕೇಳಿತು, ಈಗ ಗೋಧಿಯನ್ನು ಕತ್ತರಿಸಲು ಸಹಾಯ ಮಾಡುತ್ತೀರಾ? ಮತ್ತೆ ಎಲ್ಲರೂ ಒಂದೇ ಮಾತು, ಅಯ್ಯೋ, ನಮಗೆ ಕೆಲಸ ಬೇಡ. ಕೋಳಿ ತಾನೇ ಗೋಧಿಯನ್ನು ಕತ್ತರಿಸಿತು, ಹಿಟ್ಟು ಮಾಡಿತು. ಕೊನೆಗೆ ಆ ಹಿಟ್ಟಿನಿಂದ ಸುಗಂಧಮಯವಾದ ಚಪಾತಿ ಬೇಯಿಸಿತು. ಚಪಾತಿ ಸುವಾಸನೆ ಎಲ್ಲೆಡೆ ಹಬ್ಬಿತು. ಬೆಕ್ಕು, ನಾಯಿಮರಿ, ಹಂದಿ ಎಲ್ಲರೂ ಓಡಿಬಂದು, ಕೋಳಿಯೇ, ಚಪಾತಿ ನಮಗೂ ಕೊಡು ಎಂದು ಬೇಡಿಕೊಂಡರು. ಆಗ ಕೋಳಿ ನಕ್ಕು ಹೇಳಿತು, ನಾನು ಬೀಜ ನೆಟ್ಟಾಗ, ನೀರು ಹಾಕಿದಾಗ, ಗೋಧಿ ಕತ್ತರಿಸಿದಾಗ ಯಾರೂ ಸಹಾಯ ಮಾಡಲಿಲ್ಲ. ಈಗ ಚಪಾತಿ ತಯಾರಾದಾಗ ಮಾತ್ರ ಎಲ್ಲರೂ ಬಂದಿದ್ದೀರಾ? ಇಲ್ಲ, ಈ ಚಪಾತಿ ನನ್ನ ಮರಿ ಕೋಳಿಗಳಿಗೆ ಮಾತ್ರ ಎಂದಿತು. ಹೀಗೆ ಕೋಳಿ ತನ್ನ ಮರಿ ಕೋಳಿಗಳ ಜೊತೆ ಚಪಾತಿ ತಿಂದಿತು. ಉಳಿದವರು ಬೇಸರದಿಂದ ಹಿಂತಿರುಗಿದರು. ನೀತಿ: ಪ್ರಯತ್ನವಿಲ್ಲದೆ ಫಲ ಸಿಗುವುದಿಲ್ಲ.